ಹಲೋ ಟೀಚರ್, ಹೇಗಿದ್ದೀರಾ? ಇವತ್ತು ನಿಮ್ಗೆ ಹೇಳೋದಕ್ಕೆ ಒಂದು ಒಳ್ಳೆ ಸುದ್ದಿ ಇದೆ ನನ್ನ ಹತ್ರ. ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿನಿ. ಇವತ್ತು ನಿನ್ನನ್ನು ನೋಡಿದಕ್ಕೆ ಸಂತೋಷವಾಗಿದೆ. ಏನು ಸುದ್ದಿ? ನಾನು ಈಗಲೇ ನಮ್ಮ ಫ್ರೆಂಡ್ ಬೊಟಿಕಿಂದ ಬರ್ತಾ ಇದ್ದೀನಿ. ಅವಳು ಎಷ್ಟು ಅದ್ಭುತವಾದ ಎಂಬ್ರಾಯ್ಡರಿ ಕುಷನ್ಸ್ನ ಮಾಡಿ ಆನ್ಲೈನಲ್ಲಿ ಸೆಲ್ ಮಾಡ್ತಾ ಇದ್ದಾಳೆ. ಅದು ಅಷ್ಟೇ ಅಲ್ಲ, ಟೇಬಲ್ ಕವರ್ಸ್, ನ್ಯಾಪ್ಕಿನ್ಸ್ ಮತ್ತು ಎಷ್ಟು ಲೆನಿನ್ ಐಟಮ್ಸ್ನ ಕೂಡ ಮಾಡ್ತಾ ಇದ್ದಾಳೆ. ವರ್ಕ್ ಮಾತ್ರ ತುಂಬ ಅದ್ಭುತವಾಗಿದೆ. ಬೆಸ್ಟ್ ಪಾರ್ಟ್ ಏನು ಅಂದರೆ ಅವಳು ಆರ್ಸೆಟಿಂದನೇ ಈ ಕೋರ್ಸ್ ಮಾಡಿದ್ದಾಳೆ. ಸೊ ನನಗೂ ಕೂಡ ಈ ಎಂಬ್ರಾಯ್ಡರಿ ವರ್ಕ್ನ ಕಲ್ತ್ಕೋಬೇಕು ಅಂತ ಎಷ್ಟು ಆಸೆ ಇದೆ. ವಾ, ಇದು ಕೇಳಲು ತುಂಬ ಸಂತೋಷವಾಗುತ್ತಿದೆ. ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡುತ್ತಾ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುತ್ತಿದ್ದಾರೆ ಎಂದರೆ ನನಗೆ ಹೆಮ್ಮೆಯಾಗಿದೆ. ಸೊ ಈ ಕೋರ್ಸಲ್ಲಿ ನಾವು ಏನು ಕಲ್ತ್ಕೊತಾ ಇದ್ದೀವಿ? ನನ್ನ ಸ್ನೇಹಿತೆ ಏನು ಹೇಳಿದಾಳೆ ಅಂದರೆ ಇದರಲ್ಲಿ ಎಷ್ಟು ಹ್ಯಾಂಡ್ ಎಂಬ್ರಾಯ್ಡರಿ ಮತ್ತು ಪ್ರಿಂಟಿಂಗ್ ಟೆಕ್ನಿಕ್ಸ್ ಇದೆ ಈ ಕೋರ್ಸಲ್ಲಿ ಅಂತ. ನಿನ್ನ ಸ್ನೇಹಿತ ಈ ಕೋರ್ಸ್ ಬಗ್ಗೆ ನಿನ್ನಲ್ಲಿ ಉತ್ಸಾಹ ಮೂಡಿಸಿದ್ದಾನೆ, ಅದು ಸರಿ ಕೂಡ. ರಿಸೆಟೆ ವಸ್ತ್ರ ಚಿತ್ರಕಲಾ ಕೋರ್ಸ್ ಒಂದು ಅದ್ಭುತವಾದ ಕೋರ್ಸ್ ಆಗಿದ್ದು, ಅದು ನಿನಗೆ ಕೇವಲ ಕೈಹಣೆ ಕಸೂತಿಗಳು ಮತ್ತು ತಂತ್ರಗಳನ್ನು ಮಾತ್ರವಲ್ಲದೆ ಬಳಸುವ ಉಪಕರಣಗಳು, ಬಟ್ಟೆ ಚಿತ್ರಕಲೆ, ಬಣ್ಣಿಸುವಿಕೆ, ಉಡಿಸುವ ಅಲಂಕರಣಗಳು ಮತ್ತು ಹಣೆದ ಬಟ್ಟೆಗಳನ್ನು ಹೇಗೆ ದುರಸ್ತಿ ಮಾಡುವುದು ಸಹ ಕಲಿಸುತ್ತದೆ. ವಾವ್, ತುಂಬ ಅದ್ಭುತವಾಗಿದೆ. ಆದರೆ ನಾನು ಯಾವ ಎಂಬ್ರಾಯ್ಡರಿ ಟೆಕ್ನಿಕ್ಸ್ನ ಕಲ್ತ್ಕೊತೀನಿ? ಹಣೆದ ಕಾರ್ಯದ ಮೂಲದಿಂದ ಹಿಡಿದು ವಿವಿಧ ಕೈಹಣೆ ಶೈಲಿಗಳು, ಕೈಹಣೆ ಮತ್ತು ಯಂತ್ರಹಣೆ ನಡುವಿನ ವ್ಯತ್ಯಾಸ ತಿಳಿದುಕೊಳ್ಳುವುದು ಹಾಗೂ ಹಣೆ ಕಾರ್ಯಕ್ಕೆ ಬಳಸುವ ಎಲ್ಲ ಉಪಕರಣಗಳ ಬಗ್ಗೆ ನೀವು ಕಲಿಯುತ್ತೀರಿ. ನಂತರ ನೀವು ಲೂಪ್ ಮತ್ತು ಗೀಟ ಸಂಯೋಜನೆಗಳನ್ನು ಕಲಿದು ಅವುಗಳಿಂದ ವಿನ್ಯಾಸಗಳನ್ನು ರಚಿಸುವುದನ್ನು ಅಭ್ಯಾಸ ಮಾಡುತ್ತೀರಿ. ಹಣೆ ವಿಭಾಗದ ಅಂತ್ಯದಲ್ಲಿ ಅಲಂಕಾರಿಕ ಕಸೂತಿಗಳು, ಕನತ, ಚಿಕನ್ಕಾರಿ ಮತ್ತು ಕುಚ್ಚಿ ಹಣೆಗಳಂತಹ ಪರಂಪರಾ ಶೈಲಿಗಳ ಅನ್ವಯನೆ ಮತ್ತು ಕನ್ನಡಕ ಹಣೆ, ಸ್ಮೋಕಿಂಗ್, ಕಟ್ವರ್ಕ್, ಸೀಕ್ವಿನ್ಗಳು ಹಾಗೂ ಇನ್ನೂ ಹಲವಾರು ಅಲಂಕರಣ ತಂತ್ರಗಳನ್ನು ಸಹ ಕಲಿಯುವಿರಿ. ಇವು ತುಂಬ ಚೆನ್ನಾಗಿದ್ದಾವೆ. ನಾನು ಈ ಕೋರ್ಸ್ ಸ್ಟಾರ್ಟ್ ಮಾಡೋದಕ್ಕೆ ವೇಟ್ ಮಾಡೋಕ್ಕಾಗೋದಿಲ್ಲ ಟೀಚರ್. ಇಷ್ಟು ಮಾತ್ರವಲ್ಲ, ನಾವು ಇನ್ನೂ ಚಿತ್ರಕಲಾ ಮತ್ತು ರಂಜನೆಯ ಮೂಲ ತತ್ವಗಳನ್ನು ಕಲಿಯಬೇಕಿದೆ. ಇಲ್ಲಿ ನೀವು ಬಟ್ಟೆಗಳ ಮೇಲೆ ಹೇಗೆ ಚಿತ್ರ ಬಿಡಿಸಬೇಕು ಎಂಬುದನ್ನು, ಬಣ್ಣ ಸಿದ್ಧಾಂತ, ವಿವಿಧ ಚಿತ್ರಣ ತಂತ್ರಗಳು, ಟೈ ಅಂಡ್ ಡೈ ಹಾಗೂ ಸ್ಟೆನ್ಸಿಲ್ ಮುದ್ರಣ ಮತ್ತು ಬಾಟಿಕ್ ಮುದ್ರಣ ತಂತ್ರಗಳನ್ನು ಕಲಿಯುವಿರಿ. ನನಗೆ ತುಂಬ ಖುಷಿ ಆಗ್ತಿದೆ ಈ ಕೋರ್ಸ್ನ ಕ್ರಿಯೇಟ್ ಮಾಡಿದ್ದಕ್ಕೆ. ಯಾಕಂದರೆ ಇದು ನನಗೆ ಒಳ್ಳೆ ವರ್ಕ್ ಆಪರ್ಚುನಿಟೀಸ್ನ ಓಪನ್ ಮಾಡುತ್ತೆ. ಅದಕ್ಕೆ ಇದು ಸಂಪೂರ್ಣವಾಗಿಯೂ ನಿಮ್ಮ ಬದುಕು ಬದಲಾಯಿಸಬಹುದಾದ ಪಾಠವಾಗಿದೆ. ಇದು ನಿಮಗೆ ಸ್ವಯಂನಿರ್ಭರವಾಗಲು ಸಹಾಯ ಮಾಡುತ್ತದೆ ಮತ್ತು ನೀವು ನಿಮ್ಮದೇ ಬಟ್ಟೆ ಅಂಗಡಿ ಆರಂಭಿಸಬಹುದು ಅಥವಾ ನಿಮ್ಮ ಕೌಶಲ್ಯ ಮತ್ತು ಕಲೆಗಾಗಿ ಇತರರು ನಿಮ್ಮನ್ನು ನೇಮಿಸಬಹುದು. ಈ ಪಾಠವು ನಿಮಗೆ ಉದ್ಯಮಿಯಾಗೋ ಅಥವಾ ಕೌಶಲ್ಯವಂತ ಕೆಲಸಗಾರರಾಗೋ ಅವಕಾಶ ಒದಗಿಸುತ್ತದೆ. ನನ್ನ ಫ್ರೆಂಡ್ಗೆ ಸ್ಟಿಚಿಂಗ್ ಯಾವಾಗಲೂ ಬರುತ್ತೆ. ನನಗೆ ಬೇಸಿಕ್ಸ್ ಬಿಟ್ಟು ಏನೂ ಬರೋದೇ ಇಲ್ಲ. ಆದರೂ ನಾನು ಈ ಕೋರ್ಸ್ ತಗೋಬೋದಾ? ಎಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು? ನಿಮಗೆ ಎಲ್ಲವನ್ನೂ ಒಮ್ಮೆ ಕೇಳಿದರೆ ನೆನಪಿಡಬೇಕಾಗಿಲ್ಲ, ಏಕೆಂದರೆ ನೀವು ಈ ಅಧ್ಯಾಯಗಳನ್ನು ಎಷ್ಟು ಬಾರಿ ಬೇಕಾದರೂ ಮತ್ತೆ ಕೇಳಬಹುದು, ಹಿಂತಿರುಗಿ ಮತ್ತೆ ಮತ್ತೆ ಕಲಿಯಬಹುದು. ಭರವಸೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಈ ವಸ್ತ್ರಚಿತ್ರಕಲಾ ಕೋರ್ಸ್ನ ಮಾಡಿ ಅದರಿಂದ ಏನೋ ಒಂದು ತಯಾರಿ ಮಾಡಬೇಕು. ಮೇ ಬಿ ನಾನು ನನ್ನ ಓನ್ ಆನ್ಲೈನ್ ಬುಟಿಕ್ನ ಸ್ಟಾರ್ಟ್ ಮಾಡ್ಬೋದೇನೋ? ನೀವು ಮಾಡುವ ಎಲ್ಲ ವಿನ್ಯಾಸಗಳನ್ನು ನೋಡುವ ಆತುರದಲ್ಲಿ ಇದ್ದೇನೆ. ಹೀಗಾದರೆ ನಾವು ಈ ಕೋರ್ಸ್ ಆರಂಭಿಸೋಣವೇ? ಎಸ್ ಪ್ಲೀಸ್. ನಾನು ಆಗಲೇ ಪ್ರಕೃತಿಯನ್ನು ಮತ್ತು ನನ್ನ ಸುತ್ತ ನೋಡಿ ಇಷ್ಟೆಷ್ಟು ಡಿಸೈನ್ ಐಡಿಯಾಸ್ ಬರ್ತಾ ಇದ್ದಾವೆ ನನಗೆ. ನೀವು ಕಡುಪಿನ ಕಲೆ, ಫ್ಯಾಬ್ರಿಕ್ ಪೇಂಟಿಂಗ್ ಮತ್ತು ಮುದ್ರಣದ ಲೋಕಕ್ಕೆ ಮುಳುಗಲು ಸಿದ್ಧರಿದ್ದೀರಾ? ಆಕರ್ಷಕವಾದ ಈ ಪ್ರಯಾಣವನ್ನು ಪ್ರಾರಂಭಿಸೋಣ. ಸಿದ್ಧವಾಗಿರಿ, ಪ್ರಾರಂಭಿಸಿ, ಕಲಿಯಿರಿ.